ನಮಸ್ಕಾರ, ನಾನು ಸೌಮ್ಯ ಮಳಲಿ. ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಾ ಅಲ್ಪ ವಾರ್? ಸಿಟ್ಟಾದ್ರ ಸಿದ್ದು, ಜಮೀರ್ ಬೇಸರಾನ? ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ ಯಾರಿಗೆ? ಇದು ಕೈ ಕಲಹ. ಒಳಗೊಳಗೆ ಕೊತ ಅಂತ ಇದೆಯಾ ಕಾಂಗ್ರೆಸ್? ನಿನ್ನೆ ಘಟನೆಗೆ ಸಿಟ್ಟಾಗಿದ್ದಾರಾ ಸಿದ್ದರಾಮಯ್ಯ? ಜಮೀರ್ ಬೆಂಬಲಿಗರ ವಿರುದ್ಧ ಸಿಟ್ಟಾಗಿದ್ದಾರಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ನಿನ್ನೆ ಕೈ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಶಾಸಕ ಜಮೀರ್ ಅಹಮದ್ ಅವರು ಗೈರಾಗಿದ್ರು. ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಡ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ರು. ಇದಕ್ಕೆ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ಗೆ ಜೈಕಾರ ಹಾಕ್ತಾ ಇದ್ರು ಅವರ ಬೆಂಬಲಿಗರು. ಈ ವೇಳೆ ಕಾರ್ಯಕರ್ತರ ಮೇಲೆ ಸಿದ್ದು ಸಿಟ್ಟಾಗಿ ಭಾಷಣವನ್ನ ಮುಗಿಸಿ ಸಿಟ್ಟಿನಿಂದಲೇ ಸಿದ್ದರಾಮಯ್ಯ ಅವರು ನಿರ್ಗಮಿಸಿದ್ರು ಅನ್ನುವಂತಹ ಮಾಹಿತಿ ಇರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಾಗೆ ಈಗ ಎಲ್ಲಾ ನಾಯಕರುಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂಥದ್ದೇನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿನ್ನೆ ನಡೆದಿರುವಂತಹ ಇನ್ಸಿಡೆಂಟ್ ಏನಿದೆ, ಈ ಇನ್ಸಿಡೆಂಟ್ ಅನ್ನ ಇಟ್ಕೊಂಡು ಈಗ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡುವಂಥದ್ದು, ಕಾಂಗ್ರೆಸ್ ಅನ್ನ ಕಿಚಾಯಿಸಿರುವಂಥದ್ದು. ಒಟ್ಟಾರೆ ಈಗ ಜಮೀರ್ ಅಹಮದ್ ಅವರು, ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕೋಮುವಾದಿಗಳು ಅಧಿಕಾರದಲ್ಲಿದ್ದಾರೆ. ಸುಮ್ನಿರ್ರಿ. ಕೆಳಗೆ ಇಳಿಸಿ, ಎಲ್ಲ ಕೆಳಗೆ ಇಳಿಸಿರಿ, ಇಳಿಸ್ರಿ ಕೆಳಕ್ಕೆ. ನಿಮ್ಗೆಲ್ಲ ಹೇಳ್ತಾ ಇರೋದು ಇಳಿಸ್ರಿ ಕೆಳಕ್ಕೆ. ಇವನ್ ಕಡೆಯವರ ಅನಗತ್ಯ. ನಾನು ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಜಬ್ಬಾರ್ ಖಾನ್ ಅವರಿಗೆ ಶುಭವಾಗಲಿ. ಅವ್ರ ಜೊತೆಯಲ್ಲಿ ನಾವೆಲ್ಲ ಕೂಡ ಇರ್ತೇವೆ. ಅಲ್ಪಸಂಖ್ಯಾತರ ಸಂಘಟನೆ ಮಾಡಲಿಕ್ಕೆ ನಮ್ಮ ಎಲ್ಲ ಸಂಪೂರ್ಣ ಸಹಾಯ ಬೆಂಬಲ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಕರ್ನಾಟಕದಲ್ಲಿ ಕೋಮುವಾದಿಗಳು ಅಧಿಕಾರದಲ್ಲಿದ್ದಾರೆ. ಸುಮ್ನಿರ್ರಿ. ಕೆಳಗೆ ಇಳಿಸಿ, ಎಲ್ಲ ಕೆಳಗೆ ಇಳಿಸಿರಿ, ಇಳಿಸ್ರಿ ಕೆಳಕ್ಕೆ. ನಿಮ್ಗೆಲ್ಲ ಹೇಳ್ತಾ ಇರೋದು ಇಳಿಸ್ರಿ ಕೆಳಕ್ಕೆ. ಇವನ್ ಕಡೆಯವರ ಅನಗತ್ಯ. ನಾನು ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಜಬ್ಬಾರ್ ಖಾನ್ ಅವರಿಗೆ ಶುಭವಾಗಲಿ. ಅವ್ರ ಜೊತೆಯಲ್ಲಿ ನಾವೆಲ್ಲ ಕೂಡ ಇರ್ತೇವೆ. ಅಲ್ಪಸಂಖ್ಯಾತರ ಸಂಘಟನೆ ಮಾಡಲಿಕ್ಕೆ ನಮ್ಮ ಎಲ್ಲ ಸಂಪೂರ್ಣ ಸಹಾಯ ಬೆಂಬಲ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಕರ್ನಾಟಕದಲ್ಲಿ ಇನ್ನು ಈ ಗಲಾಟೆ ಕೂಗಾಟದ ಬಳಿಕ ಜಮೀರ್ ಬೆಂಬಲಿಗರ ವಿರುದ್ಧ ಡಿಕೆಶಿ ಸಿಟ್ಟಾಗಿದ್ರು. ಜಮೀರ್ ಬೆಂಬಲಿಗರಿಗೆ ವಾರ್ನಿಂಗ್ ಅನ್ನ ಮಾಡಿದ್ರು. ನೀವೆಲ್ಲ ವ್ಯಕ್ತಿ ಪೂಜೆ ಮಾಡುವವರು, ಕಾಂಗ್ರೆಸ್ ವ್ಯಕ್ತಿ ಪೂಜೆ ನಡೆಯೋದಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಡಿಕೆಶಿ ವಾರ್ನಿಂಗ್ ಮಾಡಿದ್ರು. ಸರಿ, ಸ್ವಲ್ಪ ಜಾಗ ಬಿಡ್ರಿ, ಜಾಗ ಬಿಡ್ರಿ, ಸ್ವಲ್ಪ ಇರ್ರಿ. ಇಲ್ಲಿ ನಿಮ್ಮ ಬೋರ್ಡ್ಗಳನ್ನ ಇಳಿಸಿದ್ರೆ ಸರಿ, ಇಲ್ಲ ಕಾಂಗ್ರೆಸ್ ಆಫೀಸಿಂದ ಕಿತ್ ಬಿಸಾಕ್ತೀನಿ ನಾನು. ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಇದು ವ್ಯಕ್ತಿ ಪೂಜೆನ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇದೇನಿರೋ ಬರೀ ಕಾಂಗ್ರೆಸ್ ಪೂಜೆ. ಇದು ತಿಳ್ಕೊಳ್ಬೇಕು. ಇಡೀ ಕಾರ್ಯಕರ್ತನ ಎದ್ದು ಈಚೆ ಹಾಕಿಸ್ತೀನಿ ನಾನು. ನನ್ಗೆ ಗೊತ್ತಿದೆ ನಾ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಇವೆಲ್ಲ ಈ ಪುಂಡಾಟಿಕೆ ಎಲ್ಲ ಬಿಟ್ಬಿಡ್ಬೇಕಿಲ್ಲಿ. ಈ ಪುಂಡಾಟಿಕೆನ ಇಲ್ಲಿ ಬಿಡಬೇಕು. ಇಡ ಕೆಳಗಡೆ ಅವನು ಯಾವನು? ಎಲ್ಲ ಹೇಳಿದೆ ಈಚೆಗೆ ಹಾಕ್ರಿ ಅವನ್ನ. ಕಾಂಗ್ರೆಸ್ ಪಾರ್ಟಿ ಒಬ್ಬ ಅಪೋಸಿಷನ್ ಲೀಡರ್ ಭಾಷಣ ಮಾಡ್ಬೇಕಾರೆ ನೀವೆಲ್ಲ ನಿಲ್ಸಿದ್ದೀರಾ ನೀವು ಭಾಷಣ? ಕಾಂಗ್ರೆಸ್ ದ್ರೋಹಿಗಳು ನೀವೆಲ್ಲ. ಸ್ವಲ್ಪ ಜಾಗ ಬಿಡ್ರಿ, ಜಾಗ ಬಿಡ್ರಿ, ಸ್ವಲ್ಪ ಇರ್ರಿ. ಇಲ್ಲಿ ನಿಮ್ಮ ಬೋರ್ಡ್ಗಳನ್ನ ಇಳಿಸಿದ್ರೆ ಸರಿ, ಇಲ್ಲ ಕಾಂಗ್ರೆಸ್ ಆಫೀಸಿಂದ ಕಿತ್ ಬಿಸಾಕ್ತೀನಿ ನಾನು. ಏನಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ?
ಇದು ವ್ಯಕ್ತಿ ಪೂಜೆನ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇದೇನಿಲ್ಲ ಬರೀ ಕಾಂಗ್ರೆಸ್ ಪೂಜೆ. ಇದು ತಿಳ್ಕೊಳ್ಬೇಕು. ಇಡೀ ಕಾರ್ಯಕರ್ತನ ಎದ್ದು ಈಚೆ ಹಾಕಿಸ್ತೀನಿ ನಾನು. ನನ್ಗೆ ಗೊತ್ತಿದೆ ನಾ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಇವೆಲ್ಲ ಈ ಪುಂಡಾಟಿಕೆ ಎಲ್ಲ ಬಿಟ್ಬಿಡ್ಬೇಕಿಲ್ಲ. ಈ ಪುಂಡಾಟಿಕೆನ ಇಲ್ಲಿ ಬಿಡಬೇಕು. ಇಡ ಕೆಳಗಡೆ ಅವನು ಯಾವನು ಎಲ್ಲ ಹೇಳಿ. ಇನ್ನು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನನ್ನ ಭಾಷಣಕ್ಕೆ ಅಡ್ಡಿಪಡಿಸಿಯೇ ಇಲ್ಲ ಅಂತ ಹೇಳಿದ್ದಾರೆ. ಸಮಯ ಇರಲಿಲ್ಲ, ಹಾಗಾಗಿ ವಾಪಸ್ ಬಂದ್ಬಿಟ್ಟೆ, ಭಾಷಣ ಮಾಡಲ್ಲ, ವಿಶ್ ಮಾಡ್ತೀನಿ ಅಂತಷ್ಟೇ ಹೇಳಿದ್ದೆ. ನಿನ್ನೆ ಗಲಾಟೆ ಬಗ್ಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಮಾತನಾಡೋದಕ್ಕೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಬಿಜೆಡ್ ಅನ್ನುವಂಥ ಘೋಷಣೆಯನ್ನ ಕೂಗಿದ್ರು. ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಸಿಟ್ಟಿನಿಂದ ಹೊರ ಹೋದ್ರು ಕಾರ್ಯಕ್ರಮದಿಂದ ಅಂತ ಹೇಳಲಾಗ್ತಾ ಇತ್ತು. ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾರ್ಯಕರ್ತರು ನನ್ನ ಭಾಷಣಕ್ಕೆ ಅಡ್ಡಿಪಡಿಸಿಯೇ ಇರಲಿಲ್ಲ, ನನಗೆ ಸಮಯ ಇರಲಿಲ್ಲ, ಹಾಗಾಗಿ ವಿಶ್ ಮಾಡಿ ಹೋಗ್ತೇನೆ ಅಷ್ಟೇ ಅಂತ ನಾನು ಮೊದಲೇ ಹೇಳಿದೆ ಅಂತ ನಿನ್ನೆ ಆದಂತಹ ಘಟನೆಗೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಭಾಷಣದ ಸಂದರ್ಭದಲ್ಲಿ ಅಡ್ಡಿಗಳು ಇಲ್ಲ ಅದೇನು ಅಡ್ಡಿ ಇಲ್ಲ, ಪಡ್ಡಿನೂ ಇಲ್ಲ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ. ನಾನು ಭಾಷಣ ಮಾಡಕ್ಕೆ ಹೇಳಿದ್ದೆ, ಬರೀ ವಿಶ್ ಮಾಡ್ತೀನಪ್ಪ, ಭಾಷಣ ಮಾಡಲ್ಲ ಅಂತ ಮೊದಲೇ ಹೇಳಿದ್ದೆ. ನಾನು ಟೈಮ್ ಇಲ್ಲ ನನಗೆ, ಹೋಗ್ಬೇಕಿದ್ದಕ್ಕೆ ಬೇರೆ ಪ್ರೋಗ್ರಾಮ್ ಹೋಗ್ಬೇಕು, ಬರೀ ವಿಶ್ ಮಾಡಿ ಹೋಗ್ತೀನಿ, ಇವತ್ತು ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ. ತಮ್ಮ ಭಾಷಣದ ಸಂದರ್ಭದಲ್ಲಿ ಅಡ್ಡಿಗಳು ಇಲ್ಲ ಅದೇನು ಅಡ್ಡಿ ಇಲ್ಲ, ಪಡ್ಡಿನೂ ಇಲ್ಲ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಿಲ್ಲಿಸ್ಬಿಟ್ಟು ಹೋದೆ. ನಾನು ಭಾಷಣ ಮಾಡಕ್ಕೆ ಹೇಳಿದ್ದೆ, ಬರೀ ವಿಶ್ ಮಾಡ್ತೀನಪ್ಪ, ಭಾಷಣ ಮಾಡಲ್ಲ ಅಂತ ಮೊದಲೇ ಹೇಳಿದ್ದೆ. ನಾನು ಟೈಮ್ ಇಲ್ಲ ನನಗೆ, ಹೋಗ್ಬೇಕಿದ್ದಕ್ಕೆ ಬೇರೆ ಪ್ರೋಗ್ರಾಮ್ ಹೋಗ್ಬೇಕು, ಬರೀ ವಿಶ್ ಮಾಡಿ ಹೋಗ್ತೀನಿ, ಇವತ್ತು ಭಾಷಣ ಮಾಡಲ್ಲ ಅಂತ ಹೇಳಿದ್ದೆ. ಜಮೀರ್ ಅಹಮದ್ ದೆಹಲಿಗೆ ಹೋಗಿದ್ದಾರೆ, ಅವರಿಗೆ ಬೇರೆ ಕೆಲಸ